ನಮಸ್ಕಾರ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಅರುಣ್ ಹುಗಾರ್. ವೀಕ್ಷಕರೇ, ನಮ್ಮ ವಾತಾವರಣದಲ್ಲಿ ಕೆಲವೊಂದು ಬಾರಿ ಭಾರಿ ಪ್ರಮಾಣದ ಬದಲಾವಣೆಗಳು ಆಗ್ತಾನೆ ಇರುತ್ತೆ. ನೋಡಿ, ಒಂದೊಂದು ಬಾರಿ ಅತಿಯಾದಂತಹ ಮಳೆ ಸುರಿತಾ ಇದ್ರೆ, ಮಗದೊಂದು ಬಾರಿ ಅತಿಯಾದ ಬರ, ಬಿಸಿಲು, ಬಿಸಿಗಾಳಿ, ಹೀಗೆ ವಾತಾವರಣದಲ್ಲಿ ಅಚಾನಕ್ಕಾಗಿ ಕೆಲವೊಮ್ಮೆ ಭಾರಿ ಪ್ರಮಾಣದ ದೊಡ್ಡ ಪ್ರಮಾಣದ ವಾತಾವರಣದ ಏರುಪೇರುಗಳು ಆಗ್ತಾನೆ ಇರುತ್ತೆ. ಹಾಗಾದ್ರೆ ಈ ಏರುಪೇರುಗಳಿಗೆ ಏನು ಕಾರಣ? ಸದ್ಯಕ್ಕೆ ಬಿರು ಬೇಸಿಗೆ ಇದೆ. ಪ್ರತಿ ಬಾರಿಗಿಂತ ಈ ಬಾರಿ ಹೆಚ್ಚಿನ ತಾಪಮಾನ ದಾಖಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮುಂಜಾಗ್ರತೆಯನ್ನು ವಹಿಸಿಕೊಳ್ಳಬೇಕು ಅಂತ ಸೂಚನೆಗಳನ್ನು ಕೊಡಲಾಗ್ತಾ ಇದೆ. ಹೀಗೆ ಅತಿ ಪ್ರಮಾಣದ ದೊಡ್ಡ ಪ್ರಮಾಣದ ಬದಲಾವಣೆಗಳು ಆಗುವುದಕ್ಕೆ ಕಾರಣ ಏನು? ಈ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನೋಡ್ತಾ ಹೋಗೋಣ. ನೋಡಿ, ಕೆಲವೊಂದು ಬಾರಿ ವೈಜ್ಞಾನಿಕವಾಗಿ ಈ ಎಲ್ ನಿನೋ ಮತ್ತು ಲಾ ನಿನಾ ಅನ್ನೋ ಪದಗಳನ್ನು ನೀವು ಎಲ್ಲಾದರೂ ಕೇಳಿರ್ತೀರಾ ಅಥವಾ ನೋಡಿರ್ತೀರಾ, ಇಲ್ಲ ಓದಿರ್ತೀರಾ. ಹಾಗಾದ್ರೆ ಈ ಎಲ್ ನಿನೋ ಮತ್ತು ಲಾ ನಿನಾ ಅಂದ್ರೆ ಏನು? ಈ ಎರಡರ ಮಧ್ಯೆ ಇರುವಂತಹ ವ್ಯತ್ಯಾಸಗಳು ಏನು? ಆ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಈ ಎಲ್ ನಿನೋ ಮತ್ತು ಲಾ ನಿನಾ ಅನ್ನೋದು ಉಷ್ಣ ವಲಯದ ಪೆಸಿಫಿಕ್ ಮಹಾಸಾಗರದಲ್ಲಿ ಸಂಭವಿಸುವಂತಹ ನೈಸರ್ಗಿಕ ಹವಾಮಾನ ವಿದ್ಯಮಾನಗಳಾಗಿದೆ. ಇವು ಜಾಗತಿಕ ಹವಾಮಾನದ ಮೇಲೆ, ವಿಶೇಷವಾಗಿ ಮಳೆಯ ಪ್ರಮಾಣದ ಮೇಲೆ ಭಾರಿ ಪರಿಣಾಮವನ್ನು ಬೀರುವಂಥದ್ದು. ಅಂದರೆ ಬದಲಾವಣೆಗಳು, ವಾತಾವರಣದ ಬದಲಾವಣೆಗಳಿಗೆ ಇಟ್ಟಂತಹ ಹೆಸರುಗಳಾಗಿದೆ. ಇವುಗಳನ್ನು ಎಲ್ ನಿನೋ, ಸದರ್ನ್ ಅಸಿಲೇಷನ್, ಹವಾಮಾನ ಚಕ್ರದ ವಿರುದ್ಧ ಹಂತಗಳು ಅಂತ ಕರೆಯಲಾಗುತ್ತೆ. ಅಂದರೆ ಸಹಜವಾಗಿ ಇರುವಂತಹ ಹವಾಮಾನದ ಮೇಲೆ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರುವಂತಹ ಸಂದರ್ಭದಲ್ಲಿ ಉಂಟಾಗುವ ವಾತಾವರಣದ ಒಂದು ಪ್ರಕ್ರಿಯೆ ಹವಾಮಾನ ಚಕ್ರದ ವಿರುದ್ಧವಾದಂತಹ ಹಂತಗಳು ಅಂತ ಕರೆಯಲಾಗುತ್ತೆ. ಸಮಭಾಜಕ ಪೆಸಿಫಿಕ್ ಮಹಾಸಾಗರದ ಪೂರ್ವ ಮತ್ತು ಕೇಂದ್ರ ಭಾಗದಲ್ಲಿ ಸಮುದ್ರದ ಮೇಲ್ಮೈ ತಾಪಮಾನವು ಸಾಮಾನ್ಯಕ್ಕಿಂತ ಬೆಚ್ಚಗಾಗುವ ಸ್ಥಿತಿಯನ್ನ ಎಲ್ ನಿನೋ ಅಂತ ಕರೆಯಲಾಗುತ್ತೆ. IMD ಭಾರತೀಯ ಹವಾಮಾನ ಇಲಾಖೆ ಈಗ ಶಾಕಿಂಗ್ ನ್ಯೂಸ್ ಒಂದನ್ನು ಕೊಟ್ಟಿದೆ. ಎಲ್ ನಿನೋ ಮತ್ತು ಲಾ ನಿನಾ ಅನ್ನೋದು ಹವಾಮಾನ ಏರುಪೇರಿಗೆ ಸಂಬಂಧಪಟ್ಟಂತಹ ಪ್ರಮುಖವಾದ ಬದಲಾವಣೆಗಳು ಆಗಿದೆ. ಎಲ್ ನಿನೋ ಮತ್ತು ಲಾ ನಿನಾ ಸ್ಪ್ಯಾನಿಷ್ ಶಬ್ದಗಳು. ಎಲ್ ನಿನೋ ಅಂದ್ರೆ ಹುಡುಗ ಅಂತ ಅರ್ಥ ಕನ್ನಡದಲ್ಲಿ, ಲಾ ನಿನಾ ಅಂದ್ರೆ ಹುಡುಗಿ ಅಂತ ಅರ್ಥ. ಈ ಹೆಸರುಗಳನ್ನ ಹವಾಮಾನ ಬದಲಾವಣೆಯ ಪ್ರಕ್ರಿಯೆಗಳಿಗೆ ಇಡಲಾಗಿದೆ. ಸಮುದ್ರದಲ್ಲಿ ವಿಶಿಷ್ಟವಾಗಿ ಕಾಣುವ ಹವಾಮಾನ ಬದಲಾವಣೆಗಳಿಗೆ ಎಲ್ ನಿನೋ ಮತ್ತು ಲಾ ನಿನಾ ಅಂತ ಕರೆಯಲಾಗುತ್ತೆ. ಸಮುದ್ರದ ನೀರು ಅಸಹಜವಾಗಿ ಬಿಸಿಯಾದಾಗ ಎಲ್ ನಿನೋ ಉಂಟಾಗುತ್ತೆ. ಇನ್ನು ತಂಪಾದಾಗ ಲಾ ನಿನಾ ಉಂಟಾಗುತ್ತೆ. ತಾಪಮಾನ ಜಾಸ್ತಿ ಇದ್ದಾಗ ಅಲ್ಲಿ ಪ್ರೆಷರ್ ಅಂದ್ರೆ ಒತ್ತಡ ಕಡಿಮೆ ಇರುತ್ತೆ. ತಾಪಮಾನ ಜಾಸ್ತಿ ಇದ್ದಂತಹ ಸಂದರ್ಭದಲ್ಲಿ ತಾಪಮಾನ ಕಡಿಮೆ ಇರೋ ಜಾಗದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ. ತಾಪಮಾನ ಜಾಸ್ತಿ ಇರೋ ಕಡೆಯಿಂದ ಕಡಿಮೆ ತಾಪಮಾನದ ಕಡೆಗೆ ಗಾಳಿ ಬೀಸುತ್ತೆ. ಈ ರೀತಿಯಾಗಿ ಗಾಳಿ ಬೀಸೋದ್ರಿಂದ ಕಡಿಮೆ ತಾಪಮಾನ ಇರೋ ಕಡೆಯೂ ಕೂಡ ಹವಾಮಾನ ಬಿಸಿಯಾಗತ್ತೆ. ಆ ರೀತಿಯಾಗಿ ಬೀಸೋ ಗಾಳಿ ಅಲ್ಲಿನ ಹವಾಮಾನವನ್ನು ಬಿಸಿ ಮಾಡ್ತಾ ಹೋಗುತ್ತೆ. ಆಗ ಆಯಾ ಪ್ರದೇಶದಲ್ಲಿ ಹವಾಮಾನದಲ್ಲಿ ಪ್ರಬಲವಾದ ಏರುಪೇರುಗಳು ಆಗತ್ತೆ. ಮಳೆ ಹೆಚ್ಚಾಗುವುದು ಅಥವಾ ಬರ ಸೃಷ್ಟಿ ಮಾಡುವಂತಹ ಬದಲಾವಣೆ ಅಂದರೆ ಬಿರು ಬೇಸಿಗೆ ಅಥವಾ ಅತ್ಯಂತ ಹೆಚ್ಚು ಬಿಸಿಲು ಸೃಷ್ಟಿ ಮಾಡುತ್ತೆ. ವಾತಾವರಣ ಬಿಸಿ ಅಂದ್ರೆ ಅದು ಎಲ್ ನಿನೋ, ವಾತಾವರಣ ತಂಪು ಅಂದ್ರೆ ಅದು ಲಾ ನಿನಾ. ಹೀಗೆ ಸಮುದ್ರದಲ್ಲಿ ಯಾವ ಏರುಪೇರಾಗುತ್ತೋ ಅಲ್ಲಿನ ಒತ್ತಡದಿಂದ ಬೀಸೋ ಗಾಳಿ ಬೇರೆ ಬೇರೆ ಭಾಗಗಳಲ್ಲಿ ಹವಾಮಾನದಲ್ಲಿ ಭಾರಿ ಬದಲಾವಣೆಗಳನ್ನು ಉಂಟು ಮಾಡುತ್ತೆ. ಎಲ್ ನಿನೋ ಉಂಟಾದ್ರೆ ತಂಪು ಅಥವಾ ಲಾ ನಿನಾ ಉಂಟಾದ್ರೆ ಬಿಸಿ. ಈ ರೀತಿಯಾಗಿ ಆ ಭಾಗದಿಂದ ಮತ್ತೊಂದು ಭಾಗಕ್ಕೆ ಬೀಸೋ ಗಾಳಿ ಬೇರೆ ಭಾಗದಲ್ಲಿರುವಂತಹ ವಾತಾವರಣದ ಮೇಲೆ ಒಂದು ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಉಂಟು ಮಾಡುವುದು. ಇದಕ್ಕೆ ಎಲ್ ನಿನೋ ಮತ್ತು ಲಾ ನಿನಾ ಅಂತ ಕರೆಯಲಾಗುತ್ತೆ. ಸದ್ಯಕ್ಕೆ ಈಗಾಗಲೇ ಈ ಭಾರಿ ಪ್ರಮಾಣದ ಬೇಸಿಗೆಯ ಬಿಸಿಯನ್ನು ನಾವೆಲ್ಲ ಎದುರಿಸ್ತಾ ಇದ್ದೀವಿ. ದೊಡ್ಡ ಮಟ್ಟದ ಬೇಸಿಗೆ ಇನ್ನೊಂದು 15 ದಿನಗಳಲ್ಲಿ ಉಂಟಾಗುತ್ತೆ ಅಂತ. ಈಗ ಇದರ ಪ್ರಮಾಣ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ. ಈಗ ಆತಂಕಕಾರಿ ಬೆಳವಣಿಗೆ ಅಂದ್ರೆ ಎಲ್ ನಿನೋ ಸೃಷ್ಟಿಯಾಗುತ್ತಾ ಇದೆ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಅಂದ್ರೆ ಬಿಸಿ ವಾತಾವರಣ ಜಾಸ್ತಿ ಆಗ್ತಾ ಇದೆ ಅಂತ. ಬರವನ್ನ ಸೃಷ್ಟಿ ಮಾಡುವಷ್ಟರ ಪ್ರಮಾಣದ ತಾಪಮಾನ, ಬಿಸಿಲು ಇನ್ನು ಮುಂದೆ ಇರುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ವಿದ್ಯಮಾನಗಳು ಸರಿಸುಮಾರು 3 ರಿಂದ 7 ವರ್ಷಗಳಿಗೊಮ್ಮೆ ಸಂಭವಿಸುತ್ತವೆ ಅಂತೆ.
ಅಂದರೆ 3 ವರ್ಷ, 4 ವರ್ಷ, 5 ವರ್ಷ ಅಥವಾ 7 ವರ್ಷ ಈ ಪ್ರಮಾಣದಲ್ಲಿ ಈ ರೀತಿಯಾದಂತಹ ವ್ಯತಿರಿಕ್ತವಾದಂತಹ ವಾತಾವರಣ ಸೃಷ್ಟಿಯಾಗುತ್ತೆ. ಈ ಎಲ್ ನಿನೋ ಲಾನಿನ ಸಮುದ್ರದ ಮಧ್ಯಭಾಗದಲ್ಲಿ ಮೇಲ್ಭಾಗದಲ್ಲಿ ಸೃಷ್ಟಿಯಾಗುತ್ತೆ. ಅದು ಕೂಡ 3ರಿಂದ 7 ವರ್ಷಗಳಿಗೊಮ್ಮೆ ಅಂತ ಹೇಳಲಾಗುತ್ತೆ. ಹೀಗೆ ಸಂಭವಿಸುವಂತಹ ವಾತಾವರಣ ಜಾಗತಿಕ ಹವಾಮಾನ, ಕೃಷಿ ಮತ್ತು ಆರ್ಥಿಕತೆಯ ಮೇಲೆ ಆಳವಾದ ಪರಿಣಾಮಗಳನ್ನು ಬೀರುತ್ತೆ. ಜೊತೆಗೆ ಮನುಷ್ಯ ಮತ್ತು ಪ್ರಾಣಿಗಳ ಆರೋಗ್ಯದ ಮೇಲೂ ಕೂಡ ಕೆಟ್ಟ ಪರಿಣಾಮಗಳನ್ನು ಬೀರುವ ಸಾಧ್ಯತೆಗಳಿವೆ ಅಂತ ವಿಜ್ಞಾನಿಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.